ಗೈಸ್ ಗುಡ್ ಮಾರ್ನಿಂಗ್. ಏನು ಗೊತ್ತಾ, ಈಗ ಟೈಮ್ ಬಂದು 7 ಗಂಟೆ ಆಗಿದೆ, 6:45. ಸೊ ನಮ್ಮನೆ ಫಸ್ಟು ಎಲ್ರಿಗೂ ಕಾಫಿ ಆಗಬೇಕು. ಅದಕ್ಕೇ ಕಾಫಿ ಮಾಡೋಣ ಅಂತ ಬಂದಿದ್ದೀನಿ. ಸೊ ಬನ್ನಿ ಮಾಡೋಣ. ನೋಡಿ, ಸೂರ್ಯನ ಕಿರಣ ಇಲ್ಲೇ ಹೊಡೆಯುತ್ತೆ. ಬನ್ನಿ ಸನ್ ರೇಸಿಂದ ತಪ್ಪಿಸ್ಕೊಳ್ಳೋಣ ಆಯಿತಾ. ಹೇ ಗೈಸ್, ಗುಡ್ ಮಾರ್ನಿಂಗ್. ಹಾಯ್, ಹಲೋ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ರೇಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಗೈಸ್. ಇವತ್ತು ಬಂದು ಸ್ಯಾಟರ್ಡೇ. ಸ್ಯಾಟರ್ಡೇ ಗೈಸ್, ಸ್ಯಾಟರ್ಡೇ. ನಮ್ಮಪ್ಪ ಆಕ್ಚುಲಿ ಇವತ್ತು ತೋಟಕ್ಕೆ ಹೋಗ್ಬೇಕು. ತೋಟದಲ್ಲಿ ಕೆಲಸ ಇದೆ ಅಂತೆ, ಆಳುಗಳೆಲ್ಲ ಬರಕ್ ಹೇಳಿದ್ದಾರೆ. ಸೊ ಹಾಗಾಗಿ ಬೇಗನೆ ಹೋಗ್ಬೇಕು ಅವರು. ನಾವು ತಿಂಡಿ ಮಾಡ್ತೀವಿ ಅಂದ್ರೆ ನಮ್ಮಪ್ಪ ಬೇಡ, ಅಷ್ಟು ಬೇಗ ತಿನ್ನಕ್ ಆಗಲ್ಲ ಅಂದ್ರು. ಅದಕ್ಕೇನೆ ಬ್ರೆಡ್ ಟೋಸ್ಟ್ ಮಾಡ್ತೀವಿ ಅಂತ ಹೇಳಿ ಬ್ರೆಡ್ ಟೋಸ್ಟ್ ಮಾಡ್ತಾ ಇದ್ದೀವಿ. ಅಂಡ್ ಕಾಫಿ ಸಹ ಕೊಡ್ತಾ ಇದ್ದೀವಿ. ಕಾಫಿ ಮತ್ತೆ ಬ್ರೆಡ್ ಟೋಸ್ಟ್ ಒಟ್ಟಿಗೆ ಬೇಡ, ಫಸ್ಟ್ ನನಗೆ ಕಾಫಿ ಕೊಟ್ಬಿಡಿ, ಆಮೇಲೆ ನಾನು ಬ್ರೆಡ್ ಟೋಸ್ಟ್ ತಿಂತೀನಿ ಅಂದ್ರು. ಸರಿನಪ್ಪ ಆಯ್ತು ಅಂದ್ಬಿಟ್ಟು ಕಾಫಿ ಮಾಡ್ತಾ ಇದ್ದೀನಿ. ಗೈಸ್ ಬನ್ನಿ, ನಮ್ಮ ಅಪ್ಪಂಗೆ ಕಾಫಿ ಕೊಡೋಣ. ನೋಡಿ ಗೈಸ್, ವಿಡಿಯೋ ರಾಣಿ ಅಂತೆ. ನಮ್ಮಮ್ಮ ಟಾಂಟ್ ಕೊಡ್ತಾ ಇರ್ತಾರೆ, ತಲೆ ಕೆಡಿಸ್ಕೊಡ್ ಬೇಡಿ ಗೈಸ್. ನಾನು ತಲೆ ಕೆಡಿಸ್ಕೋದ್ ಬಿಟ್ಬಿಟ್ಟಿದ್ದೀನಿ. ಹೆಂಗೈತೆ ಭಾಗ್ಯಲಕ್ಷ್ಮಿದು ಆಯ್ತು ಗೈಸ್, ಕೊಟ್ಬಿಟ್ಟೆ ಕಾಫಿ ಆಲ್ರೆಡಿ. ನಂದು ನಮ್ಮಮ್ಮಂದು ಆಯ್ತು. ಇವಾಗ ನಮ್ಮ ಅಪ್ಪಂಗೆ ಬ್ರೆಡ್ ಟೋಸ್ಟ್ ಮಾಡ್ತಾ ಇದ್ದೀನಿ ಗೈಸ್. ನಮ್ಮಪ್ಪ ತೋಟಕ್ಕೆ ಗೊಬ್ಬರ ಹಾಕಿಸ್ತಾ ಇದ್ದಾರೆ. ಸೊ ಬೇಗ ಹೋಗ್ಬೇಕು, ಅಲ್ಲಿ ಕೆಲ್ಸದವರೆಲ್ಲ ಬಂದಿರ್ತಾರೆ. ಅದಕ್ಕೇನೆ ಬ್ರೆಡ್ ಟೋಸ್ಟ್ ಮಾಡಿ ಕೊಡ್ತಾ ಇದ್ದೀನಿ. ತಿಂಡಿ ಬೇಡ ಅಂದ್ರು, ಉಪ್ಪಿಟ್ಟು ಮಾಡ್ತೀನಿ ಅಂದ್ವು. ಇಲ್ಲ ಇಲ್ಲ ಬೇಡ ಅಂದ್ರು, ಅದಕ್ಕೆ ಬ್ರೆಡ್ ಟೋಸ್ಟ್. ನಮ್ಮಮ್ಮಂಗೆ ನಮ್ಮ ಅಪ್ಪನ ಜೊತೆ ಹೋಗಿ ನನ್ನ ಮಗಳು ಹೆಲ್ಪ್ ಮಾಡಲಿ ಅನ್ನೋ ಆಸೆ. ಯಾಕಂದರೆ ಪಾಪ ನಮ್ಮಪ್ಪ ಒಬ್ಬರೇ ಹೋಗ್ತಾರೆ, ಮತ್ತು ಅಲ್ಲಿ ಹೋದ್ಮೇಲೆ ಅಲ್ಲಿ ಆಳುಗಳ್ನು ಮೇಂಟೈನ್ ಮಾಡಬೇಕು, ಮತ್ತು ಹೋಗಿ ತಿಂಡಿ ಎಲ್ಲ ತರೋದಿರುತ್ತೆ. ಸೊ ನಾನು ಹೋದರೆ ಹೆಲ್ಪ್ ಆಗುತ್ತೆ ಅಂತ ನಮ್ಮಮ್ಮ ನನಗೆ ಹೋಗು ಅಂತ ಇದ್ರು. ಬಟ್ ಇವತ್ತು ನಮ್ಮಮ್ಮಂಗೆ ರೆಗ್ಯುಲರ್ ಚೆಕಪ್ಪಿಗೆ ಕರ್ಕೊಂಡು ಹೋಗಬೇಕು ಗೈಸ್. ನೋಡಿ ನಮ್ಮಪ್ಪಗೆ ಬ್ರೇಕ್ಫಾಸ್ಟ್ ಸೂಪರ್ ಇದೆ ಅಲ್ಲ, ನೋಡಿ ಎಷ್ಟು ಚಂದ ಡೆಕೋರ್ ಮಾಡಿದ್ದೀನಿ. ಸೊ ಅವರು ರೂಮಿಗೆ ಹೋಗಿದ್ದಾರೆ ಬಟ್ಟೆ ಹಾಕೋ ಬರಕ್ಕೆ. ಎದ್ದ ತಕ್ಷಣ ಅಡುಗೆ ಮನೆ ಕೆಲ್ಸಕ್ಕೆ ಬಾಗ್ಲಿಗೆ ನೀರು ಹಾಕಿಲ್ಲ. ಬನ್ನಿ ಇವಾಗ ಫಸ್ಟು ಹೋಗಿ ಬಾಗ್ಲಿಗೆ ಕಸ ಗುಡಿಸಿ ಬಾಗ್ಲಿಗೆ ನೀರು ಹಾಕೋಣ. ನಮ್ಮಮ್ಮ ಆಗಿದ್ರೆ ಫಸ್ಟ್ ಬಾಗ್ಲಿಗೆ ನೀರು ಹಾಕಿ ಆಮೇಲೆ ಮಿಕ್ಕಿದ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೋತಾ ಇದ್ರು. ಬಟ್ ನಾನು ಸ್ವಲ್ಪ ಎದ್ದಿದ್ದೆ ಲೇಟ್ ಆಯಿತು ಗೈಸ್, ಹಾಗಾಗಿ ನಮ್ಮಪ್ಪನೂ ಬೇಗ ಬೇಗ ಹೋಗ್ತಿದ್ರು ಅಲ್ಲ. ಸೊ ಫಸ್ಟ್ ಅಡುಗೆ ಮನೆಗೆ ಹೋಗ್ಬಿಟ್ಟೆ. ಇವಾಗ ಬಾಗ್ಲದು ನೀರು ಹಾಕೋ ಕೆಲಸ ಮಾಡ್ತಾ ಇದ್ದೀನಿ. ಹೊರಗಡೆ ಎಲ್ಲ ತುಂಬ ಧೂಳಾಗಿತ್ತಾ, ಸೊ ಕ್ಲೀನಾಗಿ ಗುಡಿಸ್ಬಿಟ್ಟು ವಾಟರ್ ಎಲ್ಲ ಹಾಕಿ ತೊಳೆದೇ ಬಿಡೋಣ ಅಂದ್ಕೊಂಡು ತೊಳೆಯೋಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಹೆಂಗಾಯ್ತಪ್ಪಾಜಿ? ಹ್ಞೂ ತಿನ್ನಿ ಕುತ್ಕೊಂಡು. ಗೈಸ್ ನೋಡಿ, ನಮ್ಮನೆ ಬಾಗ್ಲಿಗೆ ನೀರು ಹಾಕೋದು ಅಂದರೆ ಇಲ್ಲಿ ಹೊಸಲು ತೊಳಿಬೇಕು, ಹೊಸಲು ಮೆಟ್ಲುಗಳು ಎಲ್ಲ ಕ್ಲೀನಾಗಿ ಒರೆಸ್ಕೋಬೇಕು, ಆಮೇಲೆ ಮುಂದಗಡೆದು ಅದೆಲ್ಲ ಕಸ ಗುಡಿಸಿ ಅದೆಲ್ಲ ಕ್ಲೀನಾಗಿ ನೀರು ಹಾಕಬೇಕು. ಆ್ಯಂಡ್ ಈ ಕಡೆ ಕಾರ್ ಸ್ಟ್ಯಾಂಡಿನ ಡೋರ್ ಇದೆ ಅಲ್ಲ, ಇಲ್ಲೂ ಸಹ ಗುಡಿಸಿ ವಾಟರ್ ಹಾಕಬೇಕು, ಐ ಮೀನ್ ಬಾಗಿಲು ತೊಳಿಬೇಕು. ಸೊ ಮೂರು ಬಾಗಿಲು ತೊಳ್ದಂಗೆ ಆಗುತ್ತೆ ಗೈಸ್. ಲೆಂದಿ ಪ್ರಾಸೆಸ್ ಅಲ್ಲ. ಆ್ಯಕ್ಚುಲಿ ನಮ್ಮಮ್ಮ ಬೈಕ್ನ ಹೊರಗೆ ನಿಲ್ಲಿಸ್ಬಿಟ್ಟು ಆ ಕಡೆನೂ ನೀರು ಹಾಕುವಂತೆ. ಈಗ ಎಷ್ಟಿದಲ್ಲ ಅಷ್ಟು ಮಾಡ್ತಾ ಇದ್ದೀನಿ, ಅದೇ ನಿಮ್ಮ ಪುಣ್ಯ ನಾನು ಇಷ್ಟು ಮಾಡ್ತಾ ಇರೋದು. ಇನ್ನು ಅದು ಮಾಡು ಇದು ಮಾಡು ಅಂದರೆ ಈಗ ಮಾಡ್ತಾ ಇರೋ ಕೆಲಸನೂ ಅರ್ಧಕ್ಕೆ ಬಿಟ್ಟು ಬರ್ತಾ ಇರ್ತೀನಿ ಅಂತ ಹೇಳಿದೆ. ಪಾಪ ಸುಮ್ಮನಾದರು.
ಅಮ್ಮ ಭಾಗ್ಯಲಕ್ಷ್ಮಿ ಮೊಬೈಲ್ ನೋಡ್ಬಾರ್ದು. ನೀರು ಇಟ್ಕತಿ ನಿಂತಿದ್ರು ಅದಕ್ಕೆ ಅಕ್ಕನ ಮತ್ತೆ ಬಂದ್ ಮಾಡಂತಾರೆ. ಓ ಹಾಲೆ ಕೊಟ್ರ ಟೀ ಕುಡೋದಲ್ವಾ? ಬೇಡ ಆಲ್ಕೋಹಾಲ್ ಟೀ ಕುಡಿತಾರೆ, ಕುಡ್ದು ಹೋಗ್ಲಿ ಬಿಡ ಅಲ್ಲ. ತಗೊಳಮ್ಮ ಬ್ರೆಡ್ ತಿನ್ಕೊಳಮ್ಮ. ತಿಂತಾರೆ ಕಂದ್ ಬಿಡವ. ತಿನ್ನಲ್ಲ ಅಂತ ಸೈಡಿಗೆ ಇಟ್ಟಿಲ್ವಾ? ನೀರ್ ತಿನ್ನೆ ನೀನು ಸಾಕು. ನೀವು ತಿನ್. ಬೇಡ ತಿಂತೀನಿ ಅಷ್ಟೇ. ಒಂದ್ ಬಿಸ್ಕೆಟ್ ತಿನ್ನ ಬಜ್ಜಿ. ನಮಗೆ ಇಷ್ಟೊತ್ತಿಗೆ ಉಪ್ಪಿಟ್ಟೆ ಆಗೋಗಿರೋದು. ಗೈಸ್ ನಮ್ಮಪ್ಪ ಎಷ್ಟಾಯ್ತಾ ಬಜ್ಜಿ? ಜಾಸ್ತಿ ಇದ್ರೆ ಕೊಡಿ. ಅಲ್ಲಿ ಕರೆಕ್ಟಾಗಿ 26 ಇದೆ. ರಿಮೈನಿಂಗ್ ಅಲ್ಲಿ 22 ಇರ್ಬೇಕು. ಪಾಪ ಗೈಸ್, ನಮ್ಮಪ್ಪ ಈ ವಯಸ್ಸಲ್ಲಿ ಅಷ್ಟು ದೂರ ಹೋಗ್ತಾರೆ. ನನಗಂತೂ ಬೇಜಾರಾಗುತ್ತೆ. ಎಷ್ಟು ಹೇಳಿದ್ರು ಕೇಳಲ್ಲ. ಇವೆಲ್ಲ ಬೇಡ, ಬಿಟ್ಬಿಡಪ್ಪಾಜಿ, ಆರಾಮಾಗಿ ಮನೇಲಿರಪ್ಪಾಜಿ ಅಂದರೆ ಕೇಳೋದಿಲ್ಲ. ನೋಡಿ ಹಿಂಗೆ ಬೆಳಗ್ಗೆನೇ ಎದ್ದು, ಬೆಳಗ್ಗೆನೂ ಅಲ್ಲ ಗೈಸ್, ಒಂಥರ 10 ಗಂಟೆ 11 ಗಂಟೆ ಹಿಂಗೆ ಮಠ ಮಧ್ಯಾಹ್ನ ಹಿಂಗೆ ಹೊರಟ್ರೆ ಏನು ಕತೆ. ಇವತ್ತು ಬೇಗ ಹೋಗ್ತಿದ್ದಾರೆ, ಬಟ್ ಯೂಶ್ವಲಿ ಅವರು ಲೇಟಾಗೆ ಹೋಗೋದು. ನಾವು ಹೇಳೋದು ಏನಂದರೆ, ಹೋಗಲೇಬೇಕಾ ಅರ್ಲಿಯಿಂದ ಮಾರ್ನಿಂಗ್ ಹೋಗಿ ಒಂದು 7 o'clock 8 o'clock ಬಂದುಬಿಡಿ, 11:30 12 ಗಂಟೆ ಅಷ್ಟರಲ್ಲಿ. ಸೊ ಸರಿ ಹೋಗುತ್ತೆ, ಆವಾಗ ಊಟ ತಿಂಡಿ ಎಲ್ಲ ಕರೆಕ್ಟ್ ಆಗುತ್ತೆ. ಇಷ್ಟೊಂದೆಲ್ಲ ಯಾಕೆ ಕಷ್ಟಪಡ್ತೀರಾ ಅಂತ. ಬಾಯ್. ಏನ್ ಭಾಗ್ಯಲಕ್ಷ್ಮಿ? ಹಾಲು ಅರ್ಧ ಲೀಟ್ರ್ ಮೊಸರು, ಅರ್ಧ ಲೀಟ್ರ್ ಹಾಲು. ಬಾರಮ್ಮ ಭಾಗ್ಯಲಕ್ಷ್ಮಿ, ತಿಂಡಿ ಮಾಡೋಣ. ಇನ್ನು ಇದೆಯಪ್ಪ ಏನಾಗ್ತೀನವ. ಗೈಸ್ ಬನ್ನಿ ಹೋಗಿ ಹಾಲು ಮತ್ತು ಮೊಸರು ತಗೋಬರೋಣ. ಗೊತ್ತಾ, ಇಲ್ಲಿ ಇವಾಗ ಬೆಳಗ್ಗೆ ತಗೊಂಡಿಲ್ಲ ಅಂದರೆ ಜಸ್ಟ್ ಒಂದು ಅರ್ಧ ಗಂಟೆ ಲೇಟ್ ಆದರೂ ಸಹ ಎಂತ ಮಾಡ್ತಾರೆ ಗೊತ್ತಾ, 1 ರೂಪಾಯಿ ಜಾಸ್ತಿ ತಗೋತಾರೆ, ಫ್ರಿಜ್ಜಲ್ಲಿ ಇಟ್ಟಿದ್ದೀವಿ ಅಂತ. ಸೊ 1 ರೂಪಾಯಿ ಸೇವ್ ಮಾಡೋಣ ಬನ್ನಿ. ಲೈಫಲ್ಲಿ ಕಷ್ಟಪಟ್ರೇ ಗೊತ್ತಾಗೋದು ನಮಗೇನು ಖುಷಿ ಸಿಗುತ್ತಲ್ಲ ಅದ್ರ ವ್ಯಾಲ್ಯೂ. ಗೈಸ್ ಹಾಲು ಮೊಸರು ತಗೊಬಂದೆ. ಮನೇಲಿ ಅರ್ಧ ಲೀಟ್ರ್ ಇದೆ, ಒಂದು ಪ್ಯಾಕು. ಸೊ 1 ಪ್ಯಾಕ್ ಅಷ್ಟೇ ತಗೊಬಂದೆ ಹಾಲು ಮತ್ತು 1 ಮೊಸರು. ಗೈಸ್ ಎಲ್ಲರೂ ನನ್ನ ಮಗನ ಕೇಳ್ತಾರೆ, ಅದಕ್ಕೆ ಹೇಳಿದೆ ಅವ್ರ ಅಪ್ಪನ ಜೊತೆ ಸ್ವಲ್ಪ ಬಾಂಡಿಂಗ್ ಬೆಳೀಲಿ ಅಂದ್ಬಿಟ್ಟು ನನ್ನ ಮಗನ ಬಿಟ್ಟು ಬಂದಿದ್ದೀನಿ ಅಲ್ವಾ ಗೈಸ್. ಇರಲಿ ಅವ್ರ ಅಪ್ಪನ ಜೊತೆ ಆರಾಮಾಗಿ, ಎಲ್ರಿಗೂ ಗೊತ್ತಾಗಬೇಕು, ನನ್ನ ಮಗನಿಗೂ ಗೊತ್ತಾಗಬೇಕು, ಅವ್ರ ಅಪ್ಪನಿಗೂ ಗೊತ್ತಾಗಬೇಕು. ಸೊ ಇಬ್ರಿಗೂ ಗೊತ್ತಾಗಲಿ ಬಾಂಡಿಂಗು, ಅಪ್ಪ ಮಗನ ಬಾಂಡಿಂಗ್ ಸಹ ಗೊತ್ತಿಲ್ಲ ಅವರಿಗೆ, ಸ್ವಲ್ಪ ಬೆಳೀಲಿ ಅಂದ್ಬಿಟ್ಟು ಬಿಟ್ಟು ಬಂದಿದ್ದೀನಿ. ಆರಾಮಾಗಿರಲಿ, ಕೂಲಾಗಿ. ನಾನು ಇಲ್ಲಿ ಕೂಲಾಗಿರ್ತೀನಿ. ಆದರೆ ಪಾಪ ನನ್ನ ಮಗ, ಅಮ್ಮ ಯಾವಾಗ ಬರ್ತೀಯ, ಅಮ್ಮ ಯಾವಾಗ ಬರ್ತೀಯ, ಅಲ್ಲಿ ಸ್ಟಾರ್ಟ್ ಮಾಡಿದ್ದಾನೆ. ಪುಟ್ಟ 1 ವಾರ ಆಗತ್ತೆ ಅಮ್ಮ ಅಂತ ಹೇಳಿದೆ, ಹೇಳಿದ ತಕ್ಷಣ ಫೋನ್ ಟಪಕ್ಕಂತ ಕಟ್ ಮಾಡಿಬಿಟ್ಟ. ಗೈಸ್ ಮೊನ್ನೆ ನಮ್ಮ ಚಿಂಟುಗೆ ಹನಿ ಕೇಕ್ ತಕ್ಕೊಟ್ಟಿದ್ದೆ ಅಲ್ಲ, ನಾನು ತಗೊಂಡೇ ಇರಲಿಲ್ಲ. ನನ್ನ ಮಗ ಕೊಡ್ಲೂ ಇಲ್ಲ, ಅದು ಯಾವಾಗ ತಿನ್ಕೊಂಡೋ ಗೊತ್ತಿಲ್ಲ. ಫ್ರಿಜ್ಗೆ ಇಟ್ಕೊಂಡು ತಿನ್ಕೊಂಬಿಟ್ಟ. ಸೊ ನನಗೂ ಆಸೆ ಆಗ್ತಾಯಿತ್ತು. ನಿನ್ನೆ ನೋಡಿದೆ ಅಲ್ಲ,
ತಿನ್ಬೇಕು ಅನ್ನಿಸ್ತು, ತಗೊಬಂದೆ, ಫ್ರಿಜ್ಜಿಗೆ ಇಟ್ಟಿದ್ದೆ. ಸಖತ್ತಾಗಿದೆ, ಕೋಲ್ಡ್ ಆಗಿದೆ, ಕೈ ಸಹ ತಣ್ಣಗಾಗ್ತಾ ಇದೆ. ತಿನ್ನೋಣ ಬನ್ನಿ. ನೋಡಿ, ನೋಡೋಕ್ಕೂ ಚೆನ್ನಾಗಿ ಕಾಣ್ತಾ ಇತ್ತು, ಸೊ ತಗೊಂಬಿಟ್ಟೆ. ಕೋಲ್ಡ್ ಕೇಕ್, ಕೋಲ್ಡ್ ಹನಿ ಕೇಕ್ ಸಖತ್ತಾಗಿದೆ. ಇದೇ ನನ್ನ ಬ್ರೇಕ್ಫಾಸ್ಟ್ ಇವತ್ತು. ಸಂಜೆನಾ ಗೈಸ್, ಬಿಟ್ಟಿ ಊಟ ಇದೆಯಂತೆ, ರಿಸೆಪ್ಷನ್. ಹೋಗಿ ಬರೋಣ. ಯಾರು? 25 ರೂಪಾಯಿ ಗೈಸ್ ಒಂದು ಹನಿ ಕೇಕು. ನಾವೆಲ್ಲ ತಿನ್ಬೇಕಾದ್ರೆ 6 ರೂಪಾಯಿ ಅಲ್ಲ, 6 ರೂಪೀಸ್ ಗೈಸ್. ನಮ್ಮ ಕಾಲದಲ್ಲಿ ಸಖತ್ತಾಗಿರೋದು ಅದು. ಬರ್ತ್ಡೇ ಪಾರ್ಟಿ ಇಲ್ಲಿಂದನೂ ಹೋಗ್ಬೋದು ಮನ್ಸು ಮಾಡಿದ್ರೆ. ಅರ್ಪಿತನ್ ಮಗಂದು, ಪ್ರವೀಣ. ಹತ್ರ ಅಮ್ಮ, 3 ಗಂಟೆ ಕಾಲ ಸಂಜೆ ಇರೋದು. ಗೈಸ್, ಬರ್ತ್ಡೇ ಪಾರ್ಟಿ ಮಿಸ್ ಆಯ್ತು, ನನ್ಗಿಷ್ಟ ಇತ್ತು. ಆ ಹೇಳಿರ್ತಾರೆ. ನಂದು ನಮ್ಮ ಅಮ್ಮಂದು ಲೈಟ್ ತಿಂಡಿ ಆಯ್ತು. ಕೇಕು, ರಸ್ಕು, ಬಿಸ್ಕೆಟ್ ತಿನ್ಕೊಂಡೆ ಜೀವನ ಮಾಡಿದ್ವಿ. ಕಾಫಿ ಮಾಡ್ಬಿಡ್ಲಾ? ಅಲ್ಲೇ 10 ಗಂಟೆ ಆಯ್ತು ಗೈಸ್. ಇನ್ನೊಂದು ರೌಂಡ್ ಕಾಫಿ ಕುಡಿತೀವಿ. ನಮ್ಮಪ್ಪ ಇಲ್ವಲ್ಲ ಗೈಸ್ ತಿಂಡಿಗೆ, ಅದಕ್ಕೆ ನಾವು ಒಬ್ರಿಗೆ ಏನು ತಿಂಡಿ ಮಾಡ್ಕೊಳ್ಳೋದು ಅಂತ ನಮ್ಮಮ್ಮ ಬೇಡ, ಇರೋ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡ್ಬಿಡೋಣ ಅಂತ ಹೇಳಿದ್ರು. ಜೈ ಅಂತ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಜೀವನ ಮಾಡೋದಮ್ಮ ಇದೆಲ್ಲ. ಅದೆಲ್ಲ ಏನ್ ಹೇಳೋದು ಅಲ್ಲ. ತಿಂಡಿ ಬೇಕೇ ಬೇಕು ಅಂತ ಕಂಪಲ್ಷನ್ ಇಲ್ಲ, ಇರೋದ್ರಲ್ಲಿ ಬದುಕ್ಬೋದು, ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಜೀವನ ಮಾಡ್ತೀವಿ ಅನ್ನೋದನ್ನ ಹೇಳ್ಕೊಡ್ತಾ ಇರೋದು ಅಲ್ವಾ ಗೈಸ್. ನಮ್ಮ ಅಮ್ಮಂಗೆ ಅದೆಲ್ಲ ಹೇಳಿದ್ರೆ ಏನೋ ಒಂಥರ ನೆಗೆಟಿವ್ ಹೇಳ್ದಂಗೆ. ಸೊ ಅಲ್ಲ ಗೈಸ್, ಅದು ಮೀನ್ಸ್ ಒಬ್ರು ಇಲ್ಲ ಅಂದ್ರೆ ನಮ್ಗೆ ಮನ್ಸಿರಲ್ಲ ಅನ್ನೋದು ತಗೋಬಹುದು. ನಮ್ಮಪ್ಪ ಇಲ್ಲಲ್ಲ, ಸೊ ನಾವಿನ್ನೇನ್ ಮಾಡ್ಕೊಂಡು ತಿನ್ನೋದು ಅನ್ನೋದು ಒಂದು. ಇನ್ನೊಂದು, ನಮ್ಮಿಬ್ರಿಗೆ ಯಾಕೆ ಮಾಡ್ಕೊಳ್ಳೋದು, ಹೊಟ್ಟೆ ತುಂಬ್ದಂಗಿದೆ. ನಮ್ಮಮ್ಮ ಸ್ವಲ್ಪ ಬ್ರೆಡ್ ತಿಂದ್ರ, ಕಾಫಿ ಕುಡಿದ್ರ, ಬಿಸ್ಕೆಟ್ ತಿಂದ್ರ, ಕೇಕ್ ತಿಂದ್ರ. ನಾನು ಗೈಸ್ ಎಲ್ಲ ನಮ್ಮಮ್ಮ ಏನೇನು ತಿಂದ್ರಲ್ಲ ಎಲ್ಲ ನಾನು ತಿಂದಿದ್ದೀನಿ. ಸೊ ಹೊಟ್ಟೆ ಏನು ಹಸಿತಾ ಇಲ್ಲ. ದಿನ ಡಯಟ್, ಇದು ಡಯಟ್ ಅಲ್ಲ, ಮತ್ತೆ ಎಂತ ಡಯಟ್ ಇದು ಶ್ವೇತಾ ಅಂತೀರಾ? ಸೊ ಇದು ಡಯಟ್ ಅಲ್ಲ, ಒಟ್ಟು ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿದೀವಿ ಅಷ್ಟೇ, ಹೊಟ್ಟೆಗೆ ಹಾಕೊಂಡಿದೀವಿ ಲೈಟಾಗಿ. ಸೊ ಬನ್ನಿ ಈಗ ಕಾಫಿ ಕುಡಿಯೋಣ. ಕಾಫಿ ಕುಡಿಯೋಣ ಅನ್ನಕ್ಕೆ ಯಾರು ಮಾಡ್ಕೊಡ್ತಾ ಇಲ್ಲ, ನಾನೇ ಮಾಡ್ಬೇಕು. ಬನ್ನಿ. ನಮ್ಮಮ್ಮ ನಿಮ್ ಮನೆ ಕೆಲ್ಸದ ಫೋನ್ ಮಾಡ್ಕೊಳಮ್ಮ, ಎಷ್ಟು ಗಂಟೆ ಬರ್ತಾ ಕೇಳಮ್ಮ. ಹಾಸ್ಪಿಟಲ್ ಹೋದಾಗ ಬಂದ್ರೆ ಮಧ್ಯಾಹ್ನ ಅದು ಹೇಳಿ, ನಾವು ಹಾಸ್ಪಿಟಲ್ ಹೋದಾಗ ಬಂದ್ರೆ ಮನೆಯೆಲ್ಲ ಮಾಡ್ಕೊಂಡು ಮಧ್ಯಾಹ್ನ ಬರ್ತೀನಿ. ಗೈಸ್ ನಮ್ಮಮ್ಮ ಕೊನೆಗೂ ಪಾತ್ರೆ ಬೆಳಗಕ್ಕೆ ಒಬ್ರನ್ನ ಕರ್ಕೊಂತ ಇದ್ದಾರೆ. ದೊಡ್ಡ ವಿಷಯ ಗೊತ್ತಿಲ್ಲ, ನೋಡೋಣ. ಇನ್ನೂ ಬರ್ಬೇಕಲ್ಲ ಗೈಸ್, ಪಾತ್ರೆ ಏನೋ ಇಟ್ಬಿಟ್ಟಿದೀವಿ. ಅಕಸ್ಮಾತ್ ಆ ಅಮ್ಮ ಬಂದಿಲ್ಲ ಅಂದ್ರೆ ನಾನೇ ತಿಕ್ಬೇಕು. ಇಲ್ಸಿ ಬರ್ತಾಳ ಇಲ್ಲ ಅಂತ.
ಬನ್ನಿ ಈಗ ಕಾಫಿ ಮಾಡೋಣ ಗೈಸ್. ಸೆಕೆಂಡ್ ರೌಂಡ್ ಕಾಫಿ ರೆಡಿ. ಕಾಫಿ ಬೇಕಾ? ರಸ್ಕ್ ತಗೊಂಡು ಬಂದಿದ್ದೀನಿ, ಕೊನೆಯಲ್ಲಿ ಹೆಚ್ಕೊಂಡು ತಿನ್ನೋಣ ಅಂತ. ಕರೆಕ್ಟಾಗಿದೆ ಕಾಫಿ. ಈ ಮೆಂಟಲ್ ಸ್ಟ್ರೆಸ್ ಅನ್ನೋದಿದೆಯಲ್ಲ ಗೈಸ್, ಯಾರಿಂದನೂ ತಪ್ಸೋಕ್ಕಾಗೋದಿಲ್ಲ. ಆ ಮೆಂಟಲ್ ಸ್ಟ್ರೆಸ್ ಕೊಡೋರು ಅಷ್ಟೇ ಅದನ್ನು ತಪ್ಸೋಕೆ ಸಾಧ್ಯ. ಕೆಲವು ಗಂಡಸ್ರುಗಳು ಇರ್ತಾರೆ ಗೈಸ್, ಹೊರಗಡೆ ಕೆಲ್ಸಕ್ಕೆ ಹೋದರೆ ಮನೆದನ್ನ ಅಲ್ಲಿ ಲಿಂಕ್ ಮಾಡೋದಿಲ್ಲ ಆ್ಯಂಡ್ ಮನೆಯವ್ರು ಡಿಸ್ಟರ್ಬೆನ್ಸ್ ಇರಬಾರ್ದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಎಸ್, ಅಫ್ಕೋರ್ಸ್ ಕೆಲಸ ಮಾಡುವಾಗ ಡಿಸ್ಟರ್ಬೆನ್ಸ್ ಇರಬಾರ್ದು. ಅದೇ ರೀತಿ ಅವರು ಮನೆಗೆ ಬಂದಾಗ ಹೊರಗಡೆದು ಏನೂ ಎತ್ತಾಕೊಂಬರೋದಿಲ್ಲ, ಹೊರಗಡೆ ಅವ್ರ ಜೊತೆ ಕಾಂಟ್ಯಾಕ್ಟ್ ಸಹ ಇರೋದಿಲ್ಲ. ಬಟ್ ಒಂದೊಂದು ಕೇಸಲ್ಲಿ ಇರುತ್ತೆ ಗೈಸ್, ಹೊರಗಡೆ ಹೋದಾಗಲೂ ಹೊರಗಡೆ ಅವ್ರ ಜೊತೆ, ಮನೇಲಿದ್ದಾಗಲೂ ಹೊರಗಡೆ ಅವ್ರ ಜೊತೆ. ಇನ್ನು ಮನೇಲಿ ಇರೋರ ಕತೆ ಏನಾಗಬೇಕು? ಮನೆಯವ್ರ ಕಷ್ಟ ಸುಖ ಯಾರು ಕೇಳ್ತಾರೆ? ಈ ಕಡೆ ಕಷ್ಟ ಅಂತ ಹೇಳೋಂಗಿಲ್ಲ, ಈ ಕಡೆ ಏನದು ಮಾತಿಗೆ ಅಥವಾ ಫೀಲಿಂಗ್ಸ್ ಹಂಚ್ಕೊಳ್ಳೋಕ್ಕೆ ನಿನಗೇನು ಬೇಕು, ಏನು ಬೇಡ, ನಿನ್ನ ಇಷ್ಟ ಏನು, ಕಷ್ಟ ಏನು, ಯಾವುದಕ್ಕೂ ಒಬ್ಬರು ಇಲ್ಲ ಅಂದರೆ ಎಷ್ಟು ಕಷ್ಟ ಆಗುತ್ತೆ ಅಲ್ಲ. ಗೈಸ್, ಈಗ ಮುಖ ತೊಳ್ಕೊಂಡು ರೆಡಿ ಆಗಿದ್ದೀನಿ. ಈಗ ನಾನು ನಮ್ಮಮ್ಮ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ, ರೆಗ್ಯುಲರ್ ಚೆಕಪ್. ಆ್ಯಕ್ಚುಲಿ ನಿನ್ನೆ ಆಪ್ರೇಷನ್ ಆಗಿದೆ ಅಲ್ಲ, ಸರ್ಜರಿ ಆಗಿದೆ ಅಲ್ಲ, ಸೊ ಇವತ್ತು ಡಾಕ್ಟ್ರ್ ಹತ್ರ ಹೋಗಿ ಬ್ಯಾಂಡೇಜ್ ಎಲ್ಲ ರಿಮೂವ್ ಮಾಡಿಸ್ಕೊಂಡು ಲೈಕ್ ಲೆನ್ಸ್ ಎಲ್ಲ ಹೇಗೆ ಕೂತಿದೆ ಅನ್ನೋದು ನೋಡ್ತಾರೆ. ಸೊ ಬನ್ನಿ ಚೆಕ್ ಮಾಡಿಸ್ಕೊಂಡು ಬರೋಣ. ಗೈಸ್ ನೋಡಿ, ನಮ್ಮಮ್ಮನೂ ರೆಡಿ ಆಗಿದ್ದಾರೆ, ಈಗ ಹೊರಟ್ವು. ನೋಡಿ ಎಷ್ಟೊಂದು ಬಿಸಿಲಿದೆ. ಬನ್ನಿ ಬೈಕ್ ತೆಗ್ಯೋಣ. ನೋಡಿ ನಮ್ಮಮ್ಮ ಕಾರ್ಪೆಟ್ ಎಲ್ಲ ಹಾಕಿದ್ದಾರೆ. ತಾಳಮ್ಮ ತೆಗಿತೀನಿ, ಕುತ್ಕೊಳ್ಳಮ್ಮ ನೀವು. ನಮ್ಮ ಸ್ಕೂಟ್ರನ್ನ ಕಿಕ್ ಹೊಡೆದು ನಾರ್ಮಲ್ ಸ್ಥಿತಿಗೆ ತಂದೆ. ಬನ್ನಿ ಈಗ ಹೋಗೋಣ. ಈ ನನ್ನ ಆ್ಯಕ್ಟಿವಾ ಇದೆಯಲ್ಲ, ಇದು ನನ್ನ ಸ್ಯಾಲ್ರಿ ದುಡ್ಡಿಂದ ತಗೊಂಡಿದ್ದು ಗೈಸ್, ಆ ಕಾಲದಲ್ಲಿ 2010ನಲ್ಲಿ. ಸೊ ನೋಡಿ, 2010, ಈಗ 2016, ಇವತ್ತಿನ ತನಕ ಇದು ಸೆಲ್ಫ್ ಸ್ಟಾರ್ಟ್ ಆಗುತ್ತೆ. ಅಷ್ಟೇ ಚೆಂದಾಗಿ ನೋಡ್ಕೊಂಡಿದ್ದೀವಿ. ಬಟ್ ತುಂಬ ದಿನ ಆಗಿರುತ್ತಲ್ಲ, ಆವಾಗ ಕಿಕ್ ಹೊಡಿಬೇಕು, ಆಮೇಲೆ ಆಟೋಮ್ಯಾಟಿಕ್ಕಾಗಿ ಸೆಲ್ಫ್ ಸ್ಟಾರ್ಟ್ ತಗೊಳುತ್ತೆ. ತುಂಬ ಚೆನ್ನಾಗಿದೆ ಗೈಸ್, ತುಂಬ ಇಷ್ಟಪಟ್ಟು ತೊಗೊಂಡಿದ್ದು ಕಲರು. ಆವಾಗ ಆ್ಯಕ್ಟಿವಾ ಅಂದರೆ ಕೇಳಬೇಕಾಗ ಗೈಸ್ ಅದೊಂಥರ ಎಮೋಷನ್ ಆಯಿತಾ. ಬಟ್ ಈಗ ಬಿಡಿ, ಈಗ ಪ್ರತಿಯೊಂದು ಮನೆಯಲ್ಲೂ 2-3 ಇರ್ತವೆ ಗಾಡಿಗಳು. ಆ ಕಾಲದಲ್ಲಿ ಹಂಗಲ್ಲ ಗೈಸ್, ಸ್ಕೂಟಿ ಇದ್ರೇ ಒಂಥರ ಏನೋ ಗತ್ತು, ಹಂಗಿತ್ತು ಗೊತ್ತಾ. ಇಲ್ಲ, ಅಪ್ಪ ಊರೋದು. ತಿಂಡಿ ಇವತ್ತು ಬ್ರೆಡ್ ತಿಂದಿದ್ದಾರೆ. ಇಲ್ಲ, ಡಾಕ್ಟ್ರು ಕೇಳಿದಾಗ ಬ್ರೆಡ್ ತಿನ್ಕೊಂಡು ಬಂದು ಅನ್ನೋಕ್ಕೆ ಒಂಥರ ಆಗ್ತಾ ಇತ್ತು, ಆದರೂ ಸುಳ್ಳು ಹೇಳಕ್ಕೆ ಬಾಯೇ ಬರಲಿಲ್ಲ. ಬಟ್ ನಮ್ಮ ಅಮ್ಮಂಗೆ ಅನಿಸಿರುತ್ತೆ, ಥೂ ಈ ಹುಡುಗಿ ಏನಪ್ಪ ಅಂತ. ನಮ್ಮ ಅಮ್ಮಂಗೆ ನಾವೇನು ತಿಂದಿಲ್ಲ ಅಂದ್ರೂ ತಿಂಡಿ ತಿನ್ಕೊಬಂದು ಚಪಾತಿ ರೊಟ್ಟಿ ಮಾಡಿದ್ವು ಅಂತ ಏನಾದ್ರು ಒಂದು ಹೇಳಬೇಕು. ಆ ರೀತಿ ಹೇಳಿದ್ರೇ ನಮ್ಮ ಅಮ್ಮಂಗೆ ಸಮಾಧಾನ. ಇಲ್ಲ ಅಂದರೆ ನಮ್ಮ ಅಮ್ಮಂಗೆ ಅದು ಇಷ್ಟ ಆಗಲ್ಲ ಗೈಸ್. ಇಲ್ಲ, ಮಗನ್ ಕರ್ಕೊ ಬರ್ಲಿಲ್ಲ ಈ ಸಲ. ಹಾ, ಅಲ್ಲೇ ಬಿಟ್ಟು ಬಂದಿದ್ದೀನಿ. ಹಾ, ಚೆನ್ನಾಗಿದೆ. ಕಾರವಾರ. ಹೌದು. ಹೌದಾ? ನಮ್ ಕಾರವಾರ ಸೈಡ್ ಅಷ್ಟು ಮೆಡಿಕಲ್ ಫೆಸಿಲಿಟಿ ಚೆನ್ನಾಗಿಲ್ಲ. ಅದ್ರಲ್ಲೂ ನಮ್ಮ ಅಂಕೋಲಾದಲ್ಲಂತೂ ಚೆನ್ನಾಗೇ ಇಲ್ಲ. ಹೌದು, ಪ್ಲೇಸ್ ಚೆನ್ನಾಗಿದೆ, ಆದ್ರೆ ಮೆಡಿಕಲ್ ಫೆಸಿಲಿಟೀಸ್ ಏನಿಲ್ಲ. ಜ್ವರ ಬಂದ್ರು ನಾವು ಕುಮಟಾ ಅಥವಾ ಕಾರವಾರ ಹೋಗ್ಬೇಕು.
ಕಾಲುವೆ ಮೆಡಿಕಲ್ ಕಾಲೇಜ್ ಹೋದ್ರೆ ಎಲ್ಲ ನಮ್ಮ ಗಟ್ರಾಜ್ ಅಂತೇಳಿ ಹಾ ಹಾ ಇರ್ತಲ್ಲ ಆಫ್ಟರ್ ಐ ಸ್ಪೆಷಲಿಸ್ಟಾ? ಐ ಸ್ಪೆಷಲಿಸ್ಟ್ ಏನ್ ಹೆಸರು? ಡಾಕ್ಟರ್ ಗಜರಾಜ್ ಅಂತ. ಗಜರಾಜ್. ಒಂದು 4 years ಇದೆ. ಕ್ಲಿನಿಕ್ ಇದೆ ಯಾವುದು? ಒಂದು ಕ್ಲಿನಿಕ್ ಟ್ರಾನ್ಸ್ಫರ್ ಗೌರ್ಮೆಂಟ್ ಮಾಡ್ತಾರೆ. ಓಕೆ. ಒಂದು ಕಾಣಿಸ್ತೀಯಾ ಹಾ ಕಂಪ್ನಿ ಕ್ಲಿಯರ್ ಇರುತ್ತೆ ಮೇಲ್ಗಡೆ ಇರೋದಲ್ಲ? ಸೆಂಟರ್ ಮೇಲೆ ಏರ್ ಬಬ್ಬಲ್ ಅದು ಸ್ಟೇಬಲ್ ಅಂತ ಹಾಕಿರ್ತಾರೆ. 3 ಇಂಚ್ ಕತ್ಕಾಗುತ್ತೆ, 3-4 ಇಂಚ್ ಕತ್ಕಾಗುತ್ತೆ. ಇದು ಲೆನ್ಸ್ ಆಗಿರುತ್ತೆ ಕ್ಲಿಯರ್ ಸೆಂಟರ್. ಲಾಸ್ಟ್ ಟೈಮ್ ಕಪ್ಪುಗಳು ಗೊತ್ತಾಯ್ತಲ್ಲ, ಅದಕ್ಕೆ ಮುಂದೆ ಅದೇ ಡಿಸ್ಕಸ್ ಮಾಡಿದ್ವಿ. ಸರ್ ಎಕ್ಸ್ಟ್ರಾ ಸ್ವಲ್ಪ ಇದಾಕೊಂಡು ಮಾಡ್ತೀವಿ ಅಂತ ಹೇಳಿದ್ರು. ಹಂಗೆ ಮಾಡ್ತಾರೆ. ಸ್ವಲ್ಪ ಪೇನ್ ಆಯ್ತು. ಫಸ್ಟ್ ಒಂದು ಕಣ್ಣಿಂದ 2 ಕಣ್ಣು ಪೇನ್ ಸೈಕಾಲಜಿಕಲ್ ಹೌದಾ? ಸ್ವಲ್ಪ ಬದುಕ್ಬಿಡುತ್ತದು. ಆ ಕಣ್ಗೂ ಈ ಕಣ್ಗೂ ಸ್ವಲ್ಪ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ನಮ್ಮ ಅಮ್ಮಗೆ 10 years ಬ್ಯಾಕ್ ಇಲ್ಲಿ ಸ್ವಲ್ಪ ಬಿದ್ಬಿಟ್ಟು ಆಪರೇಷನ್ ಆಗಿತ್ತು. ಓಕೆ ಓಕೆ. ನಮ್ಮ ಅಮ್ಮ ಅದು ಲಿಂಕ್ ತಗೋತಾ ಇದ್ರು. ಕಣ್ಮುಚ್ಚಿ ಹೇಳಿದ್ರು ಎಡಗಡೆ HOTVU. OHUTH TUHVO. ಅದು ಬಂದಿದೆ. ಸ್ಲೋ ಆಗಿ ಬಂತದು. ಅದೇ ಅಂದ್ರೆ ಕಪ್ಪು ಕೂಡ ಸ್ವಲ್ಪ ಇತ್ತು, ಪ್ರಾಬ್ಲಮ್ ಇತ್ತು. ಸೊ ಅದಕ್ಕೆ ಎಕ್ಸ್ಟ್ರಾ ಮೆಡಿಸಿನ್ ಹಾಕೊಂಡು ಮಾಡಿದ್ರು ಸ್ಟಾರ್ಟಿಂಗ್ ಅಲ್ಲಿ. ಬಟ್ ಕಣ್ಮುಚ್ಚಿ ಲೆಫ್ಟ್ ಇದು ಈ ಕಡೆದು. ಈಗ ನೋಡಿ UTVU. ಅಷ್ಟೇ ಸಾಕು, ಟ್ರೈ ಮಾಡಿದ ಅಷ್ಟು. UOTHV. ವೆರಿ ಗುಡ್. ಇವತ್ತು ನೀಟಾಗಿ ಗೊತ್ತಲ್ಲ, ಇದು ಮಾಮೂಲಿ ಮುದ್ಕಂಡು ಮಾಡಿರ್ತದ ಊಟ ತಿಂಡಿ ಕಟ್ಟಿರ್ತಾರ. ಮೊಟ್ಟೆ ತಿನ್ಬೋದು, ನಾನ್ ವೆಜ್ ಅಂತ ತಿನ್ಬೇಡಿ. ಒಂದು ವಾರ ಹೊಟ್ಟಿನ ಚಪಾತಿ ಬೇಡ. ಮತ್ತೆ ಬಲ್ಗಡೆ ತಿರುಗಿ ಮಲ್ಬೇಡಿ ಒಂದು ವಾರ. ಕಣ್ಣು ಮುಚ್ಚಬಾರ್ದು ಅಂತ. ಮುಖ ತೊಳಿಬೇಕಂದ್ರೂ ಒದ್ದೆ ಬಟ್ಟೆ ಮಾಡಿ ಎಷ್ಟು ಬಸ್ಕೊಂಡ್ಬೇಕು ಅಷ್ಟೇ. ರೈಸ್ ತಿರುಗಿ ಮಲ್ಬೇಡಿ. ಬಗ್ಗೆ ಎದ್ದು ಮಾಡ್ಬೋದಾ? ಬಗ್ಗದ್ದು ಜಾಸ್ತಿ ಬೇಡ, ಒಂದು ವಾರ ಬೇಡ. ಭಾರ ಎತ್ತದು ಬಗ್ಗದ್ದು ಏನು ಬೇಡ. ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ. ಫಸ್ಟ್ ತಲೆ ಸ್ನಾನ ಬೇಡ 2 ವಾರ. ಕುತ್ತಿಗೆ ಕಡೆ ಇವತ್ತಿನ ಮಾಡ್ಬೋದು ನೀವು. ಕುತ್ತಿಗೆಗೆ ಮೈ ಸ್ನಾನ ಕೂತ್ಬೇಕು. ಕಾರ್ ದೂರ ಆಗ್ತದೆ. ಹೇಗೆ ಹೋಗ್ತಾರೆ? ಟ್ರೈನಾ? ನಾನಿಲ್ಲ, ಬಸ್ ಕದಂಬ ಹೋಗುತ್ತಲ್ಲ. ಓಕೆ. ನೈಟ್ ಹೋಗುತ್ತೆ. ನೈಟ್ ಎಷ್ಟು ಇಷ್ಟ ಆಗುತ್ತೆ? 500 rupees. ಅಲ್ಲ, ಎಷ್ಟು ಅವರ್ ಆಗುತ್ತೆ ನಮ್ಗೆ ನೈಟ್ 7 ಕೂತ್ರೆ ಅಲ್ಲಿ 4 o'clock ಅರ್ಲಿ ಮಾರ್ನಿಂಗ್. ಪರವಾಗಿಲ್ಲ ಆಕ್ಚುಲಿ. 10 hours. ಇಲ್ಲಿ ಬಸ್ ಸ್ಟ್ಯಾಂಡ್ ಬರುತ್ತಾ? ಹೌದು, ಮೈಸೂರಿಂದ ಬರುತ್ತೆ. ಹಾ, ಹಾ. ಅದು ಗೋವಾ ಡಿಪೋ ಬಸ್. ಓಕೆ ಓಕೆ. ಕರ್ನಾಟಕದಲ್ಲ, ಕರ್ನಾಟಕದ ಯಾವ್ದು ಬಸ್ ಬಿಟ್ಟಿಲ್ಲ. ಕಾರಲ್ಲಿ ಹೋಗಿದ್ವಿ. ಓಪನ್ ಇದ್ ಲಾಸ್ಟ್ ಇಯರ್. ಒಂದ್ರೆ ಫುಲ್ ಜರ್ನಿ ಆಗ್ಬಿಟ್ಟು. ಅದೇ ಡೇ ಜರ್ನಿ ಮಾಡಬಾರ್ದು, ನೈಟ್ ಜರ್ನಿನೇ ಬೆಸ್ಟ್. ಬಸ್ ಆದ್ರೆ ಬೆಸ್ಟ್. ಓವರ್ ನೈಟ್ ಆಗ್ಬಿಡ್ತಾರ. ಹೌದು. ಅವ್ರ ಮನೆಗ್ ಬಂದಾಗ ಕಾರಲ್ಲಿ ಬಟ್ಟಿಗೆ ಬರ್ತಾರೆ, ಇವ್ರು ಬಂದಾಗ ಬಸ್ಸಲ್ಲಿ ಕದಂಬ. ಹೌದು, ಬೆಸ್ಟ್. ಅದು ಬಸ್ಸಲ್ಲಿ ಬಂದಾಗ ಬೆಸ್ಟ್. ನೈಟ್ ಆದ್ರೆ ಟ್ರೈ ಮಾಡೋದು ಲಾಂಗ್ ಜರ್ನಿ ಆಗ್ಬಿಡ್ತೀನಿ. ಹೌದು, ಮತ್ತೆ ಒಬ್ಬೊಬ್ಳೆ ಬರ್ತೀನಲ್ಲ, ಟ್ರೈನ್ ಸೇಫ್ ಇರ. ಯಾರಿಗೆ ಆದರೂ ಅಷ್ಟೇ ಅಲ್ಲ, ಅಪ್ಪ ಅಮ್ಮಂಗೆ ಮಕ್ಕಳು ಬಸ್ಸಲ್ಲಿ ಓಡಾಡ್ತಾರೆ. ಅದರಲ್ಲೂ ಎಲ್ಲ ಫೆಸಿಲಿಟೀಸ್ ಇದ್ದು ಗಂಡನ ಮನೆ ಅಷ್ಟೊಂದು ಚೆನ್ನಾಗಿದ್ದಾಗ ಆದರೂ ಸಹ ಮಗಳು ಬಸ್ಸಲ್ಲಿ ಓಡಾಡ್ತಾಳೆ ಅಂದರೆ ಸ್ವಲ್ಪ ಬೇಜಾರಾಗುತ್ತೆ ಅವರಿಗೆ. ಅವ್ರಿಗೂ ಅದೇ ಬೇಜಾರಿದೆ. ನಮ್ಮ ಅಮ್ಮಂಗೆ ಇಷ್ಟ ಆಗಲ್ಲ ನಾನು ಬಸ್ಸಲ್ಲಿ ಬಂದೆ ಅಂತ ಹೇಳ್ಕೊಳ್ಳೋಕ್ಕೆ. ಅವಾಗ ಹೇಳ್ತಾರೆ, ನಮ್ಮ ಅಳಿಯ ಬಂದಾಗ ಕಾರಲ್ಲಿ ಬರ್ತಾರೆ, ಇನ್ನು ಮಿಕ್ಕಿದ ಟೈಮಲ್ಲಿ ಬಸ್ಸಲ್ಲಿ ಬರ್ತಾರೆ ಅಂತ. ಯಾಣ ಎಲ್ಲ ಹತ್ರ ಆಗುತ್ತೆ. ಯಾಣ 60 kilometers ಅಷ್ಟು. ನಮ್ದು ಗೋಕರ್ಣದಲ್ಲಿ ರೆಸಾರ್ಟ್ ಎಲ್ಲ ಇದೆ. ಗೋಕರ್ಣನೂ ಹತ್ರ. ಬೀಚ್ ರೆಸಾರ್ಟ್. ಹೌದು. ಹೌದಾ? ಏನಂತ ನೇಮು? ಲಿವ್ ಇನ್ ವೇವ್ಸ್. ಓಕೆ ಓಕೆ. ಕಾರ್ಡ್ ಏನಂತ? ಕಾರ್ಡ್ ಇಲ್ಲ, ನಂಬರ್ ತಗೊಳ್ಳಿ. ಓಕೆ. ನಾ ಕಾರ್ಡ್ಸ್ ಇಟ್ಕೊಂಡು ಓಡಾಡೋದಿಲ್ಲ. ಚೆನ್ನಾಗಿದೆ, ಬೀಚ್ ಫ್ರಂಟ್. ಅದೇ ಚೆನ್ನಾಗಿದೆ. ಫ್ರೆಂಡ್ಸ್ ಹೋಗಿದ್ರು, ನಾವು ಹೋಗಿರ್ಲಿಲ್ಲ. ಸ್ಟವ್ ಮುಂದೆ ಹೋಗ್ಬೋದಿಲ್ಲ. ಉಗ್ರನೇ ಹಾಕಿದ್ರೆ ಸ್ವಲ್ಪ ಅವಾಯ್ಡ್ ಮಾಡಿ. 3 days ಅಂದ್ರೆ ಈಗ ರೆಸ್ಟ್ ಮಾಡೋದು ಬೆಟರ್. ಅದೇ ಗ್ಲಾಸ್ ಹಾಕೊಂಡೆ ಮಾಡ್ಬೇಕು. ಮಾಡಿದ್ರು ಬಿಸಿ ಮಾಡ್ಕೊಂಡೆಲ್ಲ ಮಾಡಿದ್ರು ಗ್ಲಾಸ್ ಹಾಕೊಂಡು. ಮೊನ್ನೆ ಹೋಗಿದೆ ಒಂದು ಅರ್ಧ ಗಂಟೆ. ನಿಮ್ಮ ಅವನ ಹತ್ರಕ್ಕ ಅಲ್ಲ ಊಸಿ ನನ್ಗೆ. ಓ, ಅದು ಬೇರೆ ಟ್ರಿಪ್ ಮಾಡ್ಕೊಂಡ್ ಬಂದಿದ್ಯಾ ನಾನು.
ನಮ್ಮಪ್ಪ ತೋಟದಿಂದ ಬಂದು ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ. ನಾನು ಸಹ ಸ್ನಾನ ಮಾಡ್ಕೊಂಡಿದ್ದೆ. ರೆಡಿ ಆಗಿದ್ದೀನಿ. ಸೊ ಈಗ ನಾನು ನಮ್ಮಪ್ಪ ರಿಸೆಪ್ಷನ್ನಿಗೆ ಹೋಗ್ತಾ ಇದ್ದೀವಿ. ಹೇಗೆ ಕಾಣಿಸ್ತಾ ಇದ್ದೀನಿ ಗೈಸ್? ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ. ಗೈಸ್ ಈಗ ನಮ್ಮ ಕಡೆ ನಿಮ್ಮ ಕಡೆ ಅಂದರೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ನಮ್ಮ ಕಡೆ ಅಂದರೆ ಇಲ್ಲಿ ಹಾಸನ ಮಂಡ್ಯ ಕಡೆ, ಇನ್ನೊಂದು ಕಡೆ ಅಂದರೆ ಉತ್ತರ ಕನ್ನಡ ಕಡೆ, ಐ ಮೀನ್ ಕಾರವಾರ. ಸೊ ಈಗ ನಮ್ಮ ಹಾಸನ ಸೈಡು ಮದುವೆನೂ ಚಂದ, ಊಟನೂ ಚಂದ. ಅದೇ ನಮ್ಮ ಕಾರವಾರಲ್ಲಿ ಮದುವೆ ಎಲ್ಲ ತಕ್ಕಮಟ್ಟಿಗೆ ಆಗುತ್ತೆ, ಬಟ್ ಊಟ ಗೈಸ್ ಅದೇ ಪಲಾವು, ಪೂರಿ, ಬಾಜಿ ಇಷ್ಟೇ ಗೈಸ್ ಊಟ. ಮತ್ತು ಕಡಲೆಬೇಳೆ ಸಾರು, ಕಡಲೆಬೇಳೆ ಪಾಯಸ. ಸೊ ಇಷ್ಟು ಬಿಟ್ಟರೆ ಮತ್ತಿನ್ನೇನೂ ಇರಲ್ಲ ಗೈಸ್. ಅದೇ ನಮ್ಮ ಕಡೆ ಹಂಗಲ್ಲ ಗೈಸ್, ಸಖತ್ತಾಗಿ ವೆರೈಟೀಸ್ ಇರುತ್ತೆ, ಚೆನ್ನಾಗಿರುತ್ತೆ. ಸ್ಟಾರ್ಟರ್ಸ್ ಎಲ್ಲ ಬೇಜಾನಿರುತ್ತೆ. ನನಗಂತೂ ತುಂಬ ಇಷ್ಟ ರಿಸೆಪ್ಷನ್ ಊಟ, ಮದುವೆ ಊಟ ಎಲ್ಲ. ನನಗೆ ಇಲ್ಲಿ ಯಾರೂ ಗೊತ್ತಿಲ್ಲ ಆ್ಯಕ್ಚುಲಿ. ನಾನು ಬಂದಿರೋದು ರಿಸೆಪ್ಷನ್ ಊಟ ಮಾಡೋಕ್ಕೆ ಅಂತಾನೆ. ಗೈಸ್ ನಾ ಮುಂಚಿಂದನೂ ಅಷ್ಟೇ, ನನಗೇನಾದರೂ ಅದು ಸಂಬಂಧ ಇಲ್ಲ, ನನಗೆ ಅವ್ರು ಯಾರೂ ಗೊತ್ತಿಲ್ಲ ಅಂದರೆ ನಾನು ಯಾರ ಜೊತೆನೂ ಮಾತಾಡೋಕ್ಕೆ ಹೋಗಲ್ಲ. ಆ್ಯಂಡ್ ಮೋರ್ ಓವರ್ ಅನ್ನೆಸೆಸರಿ ಟಾಕ್ಸು, ಗಾಸಿಪ್ಸು ಇದೆಲ್ಲ ಯಾವುದು ಬಂದೇ ಇಲ್ಲ ನನಗೆ. ಆ್ಯಕ್ಚುಲಿ ಎಲ್ರಿಗೂ ಅದೇ ಇಷ್ಟ ಆಗೋದು, ಎಂಟರ್ಟೈನ್ ಆಗೋದು. ಬಟ್ ನನಗೆ ಅದು ಇಷ್ಟ ಆಗೋದಿಲ್ಲ. ನನಗೆ ಬೇರೆಯವ್ರ ಬಗ್ಗೆ ಮಾತಾಡೋದು, ಬೇರೆಯವ್ರನ್ನ ಡೌನ್ ಮಾಡಿ ಮಾತಾಡೋದು, ಅವ್ರು ಹಿಂಗೆ ಇವ್ರು ಹಾಗೆ ಅಂತ ಹೇಳೋದು ನಿಜಕ್ಕೂ ಇಷ್ಟ ಆಗಲ್ಲ. ನನಗೆ ಯಾರಾದ್ರು ಗೊತ್ತಿದ್ದಾರಾ ಅವ್ರ ಬಗ್ಗೆ ಮಾತಾಡ್ತೀನಿ, ಗೊತ್ತಿಲ್ಲ ಅಂದರೆ ಡೆಫಿನೆಟ್ಲಿ ನಾನು ಮಾತಾಡಲ್ಲ ಗೈಸ್. ಊಟ ನನಗೆ ತುಂಬ ಇಷ್ಟ ಆಯಿತು. ಯೂಶ್ವಲ್ ಆಗಿ ನಾನು ಬರೀ ಸ್ಟಾರ್ಟರ್ಸು, ಸ್ವೀಟ್ಸು ತಿಂದ್ಬಿಟ್ಟು ಮೇನ್ ಫುಡ್ಡಿಗೆ ಹೋಗೋದೇ ಇಲ್ಲ, ಮೀನ್ಸ್ ಅನ್ನ ಸಾರಕ್ಕೆ. ಇವತ್ತು ಹಾಗಲ್ಲ, ಎಲ್ಲದನ್ನು ಸ್ವಲ್ಪ ತಿಂದೆ, ಚೆನ್ನಾಗಿತ್ತು. ನೋಡಿ ಪಲ್ಯಗಳು, ಕಾರ್ನ್, ಬೇಬಿ ಕಾರ್ನ್ ಅಲ್ಲ ಅದು, ಸ್ವೀಟ್ ಕಾರ್ನ್ ಪಲ್ಯ, ಮತ್ತು ಇನ್ನೊಂದು ಬೀನ್ಸ್ ಕಾಳಿನ ಪಲ್ಯ, ಮತ್ತು ಕಡಲೆ ಬೀಜದ ಪಲ್ಯ ಇತ್ತು, ಮತ್ತು ಗೋಬಿ ಇತ್ತು. ಆಮೇಲೆ ಡ್ರೈ ಜಾಮೂನು, ಮತ್ತು ವಾಟ್ ಇಸ್ ದ್ಯಾಟ್, ರಸ್ಮಲೈ ಸ್ವೀಟ್ ಇತ್ತು. ಸೊ ಅದಷ್ಟು ತಿನ್ಕೊಂಡೆ ಗೈಸ್, ಚೆನ್ನಾಗಿತ್ತು. ಆಮೇಲೆ ನೋಡಿ ಎಂಥ ಇದು ಮಸಾಲೆ ದೋಸೆ ಇತ್ತು, ಇವನ್ ಚಟ್ನಿನೂ ಸಹ ಚೆನ್ನಾಗಿತ್ತು. ಆಮೇಲೆ ಹಪ್ಳ, ಉಪ್ಪಿನಕಾಯಿ, ಪುಲಾವ್ ಅಲ್ಲ ಮದು ಮಶ್ರೂಮ್ ಬಿರಿಯಾನಿ. ಸೊ ಅದು ಸಹ ಚೆನ್ನಾಗಿತ್ತು. ಎಲ್ಲ ಊಟ ಮಾಡಿಬಿಟ್ಟೆ. ಗೈಸ್ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೊತ್ತಲ್ಲ ನಿಮಗೆ ಚಾನಲ್ ಶ್ವೇತರಿಗೌಡ ವ್ಲಾಗ್ಸ್, ಮೈ ಯೂಟ್ಯೂಬ್ ಚಾನಲ್. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಬಾಯ್, ಟೇಕ್ ಕೇರ್.